ಕೊಲೆ ಮಾಡಾಕ್ಬಿಟ್ರು ನನ್ನ ಗಂಡನ್ನ. ಅವನೇ ಅನಿಲ್ ನನ್ನೇ ಸುಟ್ಟಾಕಿರೋದು, ಪೆಟ್ರೋಲ್ ಹಾಕಿ ನನ್ನ ಗಂಡನ ಅವನೇ ಸುಟ್ಟಿರೋದು. ಆದ್ರಿಂದ ಯಾವುದೇ ಕಾರಣಕ್ಕೂ ಇದು ಆತ್ಮಹತ್ಯೆ ಅಂತೂ ಅಲ್ಲ ಸರ್, ಇದು ಯಾವುದೇ ಕಾರಣಕ್ಕೂ ಕೊಲೆ ಸರ್. ಅದು ಕೇಸ್ ಎಲ್ಲ ಆಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೀಟ್ ಕೊಟ್ಬಿಟ್ಟು ಬಂದವನೇ, ಬಂದ್ರೂ ಉಲ್ಲ ಎತ್ಕೊಳ್ದೇನೆ ಆ ಥರ ಮಾಡಿರೋದು, ಡಿಜಲ್ ಊದಿ ಬೆಂಕಿ ಇಟ್ಟಿರೋದು. ಆತ ಈಗ ಕೊಲೆ ಮಾಡಿರ್ತಕ್ಕಂಥವನು ರೌಡಿ ಶೀಟರು. ಅವನು ಫೋಸ್ಕೋ ಕಾಯ್ದೆನಲ್ಲಿ ಆಲ್ರೆಡಿ ಜೈಲ್ಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ. ಅವನನ್ನು ಕರೆದು ಏನಾದರೂ ಒಂದು ಬುದ್ಧಿ ವಿವಾದ ಹೇಳಿದರೆ ಬಹುಶಃ ಈ ಥರದ ಅತಾಚುರ್ಯ ಘಟನೆ ನಡೀತಾ ಇರಲಿಲ್ಲ. ಪೊಲೀಸರ ಪ್ರಾಯೋಜಿತ ಕೊಲೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ನವರು ಅವನ ಮೇಲೆ ಆಕ್ಷನ್ ತಗೊಂಡು ಒದ್ದು ಒಳಗಡೆ ಹಾಕಿದರೆ ಅವನ ಕೊಲೆ ಆಯ್ತಿತ್ತ? ಮತ್ತಂಗಾರೆ ಈ ಕೊಲೆ ಕಾರಣ ಯಾರು? ಪ್ರತಿಯೊಂದು ಹಳ್ಳಿಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಜಾತಿ ಅನ್ನೋದು ಇದ್ದೇ ಇದೆ, ಅದು ಹೋಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತಾನು ಸುಸೈಡ್ ಮಾಡ್ಕೋಬೇಕು ಅಂತ ಕಮಿಟ್ ಆಗಿ ಒಂದು ಹುಲ್ಲು ಮೇಲೆ ಬೆಂಕಿ ಹಚ್ಚಿ ಬಿದ್ದರೂ ಕೂಡ ಆ ಸಂದರ್ಭದಲ್ಲಿ ಅವನು ರಿಯಾಕ್ಟ್ ಮಾಡೇ ಮಾಡ್ತಾರೆ, ಅದು ನೇಚರ್. ಅದು ಇದು ಕ್ಲಿಯರ್ ಕಟ್ ಕೇಸು. ನಾವು FIR ಕೂಡ ನೋಡಿದ್ರೆ ಅಟ್ರಾಸಿಟಿ ಕೇಸಲ್ಲಿ ಬಂದು ಅವರು ಪಬ್ಲಿಕ್ ಮಿಸ್ಟೀಫ್ ಹಾಕಿದ್ದಾರೆ, ಅಂದರೆ ಪಬ್ಲಿಕಲ್ಲಿ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದ್ದಾರೆ ಅವರು. ಪೊಲೀಸ್ ಅವರು ಯಾವುದೇ ರೀತಿಯಾದ ಒಂದು ಪ್ರಕರಣ ದಾಖಲೆ ಮಾಡದೆ ರಕ್ಷಣೆ ನೀಡದೆ ಈ ಒಂದು ಕೊಲೆ ಆಗಿದ್ದು. ಸೊ ಇದರಲ್ಲಿ ಫ್ಯಾಕ್ಟ್ ಬಗ್ಗೆ ನಮಗೆ ಡಿಸ್ಪ್ಯೂಟ್ ಇರೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಕಳೆದ ವಾರ KR ಪೇಟೆಯ ಕತ್ಲಘಟ್ಟದಲ್ಲಿ ಆಸ್ತಿ ವಿಚಾರಕ್ಕಾಗಿ ದಲಿತ ವ್ಯಕ್ತಿಯನ್ನು ಅಮಾನುಷವಾಗಿ ಜೀವಂತ ಸುಡಲಾಗಿದೆ ಎಂದು ಆರೋಪಿಸಿ ಇಂದು KR ಪೇಟೆಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ನಾಡಿನ ವಿವಿಧ ಸಮಾನ ಮನಸ್ಕ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳಿಂದ ಇವತ್ತೇನು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಏನಿದು ಘಟನೆ, ಏನಕ್ಕೋಸ್ಕರ ಈ ಒಂದು ಘಟನೆ ನಡೆದಿದೆ ಮತ್ತು ಯಾರು ಈ ಒಂದು ಘಟನೆಯಲ್ಲಿ ಏನು ಸಾವನ್ನಪ್ಪಿದ್ದಾರೆ ಅವರ ಮನೆಯವರು ಈ ಒಂದು ಘಟನೆಯ ಬಗ್ಗೆ ಏನನ್ನು ವಿವರಿಸ್ತಾರೆ ಮತ್ತು ಈ ಊರಿನವರು ಮತ್ತು ಇಲ್ಲಿ ನಡೆದಿರುವಂತಹ ಹಲವಾರು ಸಂಘ ಸಂಸ್ಥೆಗಳ ಏನು ಸಂಘಟನೆಗಳ ಮುಖಂಡರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ಹಾಕ್ತಾರೆ ಮತ್ತು ಅವರು ಯಾವ ರೀತಿಯಾದಂತಹ ಆಕ್ರೋಶವನ್ನು ಅವರು ಹಾಕ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಬಂದಿರೋರಿಗೆಲ್ಲ ನನ್ನ ಅಣ್ಣ ತಮ್ಮ ಅದರಿಗೆಲ್ಲವ ದೊಡ್ಡ ನಮಸ್ಕಾರಗಳು. ನನ್ನ ಗಂಡಂಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಮಕ್ಕಳು ಸಾಕೋಕ್ಕೆ ಬೆಂಬಲ ನೀವೇ ತೋರಬೇಕು ಸರ್. ದಯಕೊಡಿ ನನಗೆ. ನಾನು ಎಲ್ಲೂ ಇಂಥ ಜಾಗದಲ್ಲಿ ನಾನು ಓದೋಳಲ್ಲ, ಹೋದರೆ ಮನೆ ಬಂದರೆ ಮನೆ ಕೆಲಸ ಮನೇಲಿದ್ದೆ. ನನ್ನ ಗಂಡ ಈ ಥರನ ಕೊಲೆ ಮಾಡಾಕ್ಬಿಟ್ರು ನನ್ನ ಗಂಡನ್ನ. ಅವನೇ ಅನಿಲ್ ನನ್ನೇ ಸುಟ್ಟಾಕಿರೋದು, ಪೆಟ್ರೋಲ್ ಹಾಕಿ ನನ್ನ ಗಂಡನ ಅವನೇ ಸುಟ್ಟಿರೋದು. ಅನಿಲ್ ಕುಮಾರ್ ಸರ್. ನಮಗೆ ಸುಮಾರು ಸಲ ಬೆದರಿಕೆ ಹಾಕಿದ, ನನ್ನ ಗಂಡನ ಎಲ್ಲಿ ಸುಡ್ತೀನಿ ಅಂತಲೂ ಹೇಳಿದ, ನನಗೂ ಹೊಡೆಯೋಕ್ಕೆಲ್ಲ ಬಂದಿದ್ದ. ಅಷ್ಟಕ್ಕೋಸ್ಕರ ನನ್ನ ಗಂಡನ ಹಂಗೆ ಮಾಡಿ ಮುಗಿಸೋನೆ ಸರ್. ನಮ್ಮ ಜಮೀನಲ್ಲಿ ಹುಲ್ಲಾಕಿದೆ ಸರ್. ಹುಲ್ಲಾಕಿದಾಗ ಹುಲ್ಲು ಎತ್ಕೊಳ್ಳಿ ಅಂದಿದ್ದಕ್ಕೆ ಸರ್ ನಾನು ಮಂಡ್ಯ ಜೈಲಿಗೆಲ್ಲ ಹೋಗಿ ಬಂದಿದ್ದೀನಿ. ನಾನು ಯಾರು ಎದುರ್ಕೊಳ್ಳೋಕ್ಕಿಲ್ಲ, ಯಾರು ಬಂದರೂ ಎದುರ್ಕೊಳ್ಳೋಕ್ಕಿಲ್ಲ. ನಾನು ನಿನ್ನ ಪೆಟ್ರೋಲ್ ಹಾಕಿ ಗಂಡ ಇರ್ತಾರೆ ಇಬ್ಬರನ್ನೂ ಸುಡ್ತೀನಿ, ನಾನು ಜಾಗ ಬಿಡೋಕ್ಕಿಲ್ಲ ಅಂದಿರ ಸರ್. ಮಾರನೇ ಬೆಳಿಗ್ಗೆ ಪೊಲಿಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗಿತ್ತು, ಕೊಟ್ಟಿದ್ದು. ಇನ್ನು ಮಾರನೇ ಶುಕ್ರವಾರ ಕೊಟ್ಟಿದ್ದೀವಿ, ಶನಿವಾರ ನನ್ನ ಗಂಡನ ಹತ್ರ ಮಾಡಿದ್ದಾನೆ ಸರ್. ಇಲ್ಲ ಸರ್, ನನ್ನ ಗಂಡ ಮಾಡ್ಕೊಳ್ಳೋನೇ ಅಲ್ಲ ಸರ್, ಅವನೇ ಕೊಲೆ ಮಾಡಿರೋ ಸರ್. ಏನಿಲ್ಲ ಸರ್, ಏನಿಲ್ಲ ಸರ್, ಏನು ಅವನು ಗೌಡ್ಗಳು ಸರ್. ಅವನು ಒಕ್ಲಿಗೆ ಸರ್, ಅವನು ಹೋಗ್ಲಿ ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ಹುಲ್ಲು ಹಾಕೊಂಡಿದೆ ಸರ್. ನಾವು ಎತ್ಕೊ ಅಂದಕ್ಕೋಸ್ಕರ ನನ್ನ ಗಂಡನ ಕೊಲೆ ಮಾಡೋನು ಸರ್. ಪೆಟ್ರೋಲ್ ಹಾಕಿ ಸುಟ್ಟು ಹುಲ್ ಮೇದೊಳಗೆ ನೂಕೋನು ಸರ್. ನಾವು ಸುಮಾರು ಸಲ ಜಗಳ ನಡೀತೀವಿ ಸರ್. ಜಗಳ ನಡೀತಾ ನಾವು ಬಿಡಿಸ್ಕೊಳ್ಳೋದ ನಮ್ಮ ಜಾಗ ಅಲ್ವ ಅಂತ ನಾವು ಸುಮ್ಮನೆ ಇದ್ದೋ. ನಾವು ಬೆಂಗಳೂರು ಇದ್ದೋ, ನಾವು 2 ವರ್ಷದಿಂದ ತಡೀರಿ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟಿದ್ದೋ ಸರ್. ಮಾಡಿಸ್ಕೊಳ್ಳೋಣ ಅಂತ ಇದ್ದೋ. ಇವಾಗ ಹೋಗಿ ಜಮೀನಿಗೆ ಕೈ ಹಾಕ್ತಾ ನನ್ನ ಗಂಡ ನನಗೆ ಎದುರಿಸಿ ಬೆದರಿಕೆ ಮಾಡಿ ರಿಯಲ್ ಸುಟ್ಟವನೇ ಸರ್. ಅವನೇ ಸರ್ ಸುಟ್ಟು. ಅವ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ರು ಸರ್. ಯಾಕೆ ಅಂತಾರೆ ಏನು ಅವನು ಅನಿಲ್ ಕುಮಾರ್ ಅಂತ ಇದ್ದಾನಲ್ಲ ಸರ್, ಅವನು ಬೆದರಿಕೆ ಆಗ್ತಾಯಿದ್ದಾನೆ, ಏನು ಹುಲ್ಲು ಬಂಡ ಎತ್ಕೊಳ್ಳಲ್ಲ ಅವನು ಅಂತ ಅಂದ್ಬಿಟ್ಟು. ಆದ್ದರಿಂದ ನಮ್ಗೆ ಎತ್ತಿಸ್ಕೊಡಿ ಅಂದ್ಬಿಟ್ಟು ರಕ್ಷಣೆಗೋಸ್ಕರ ಅವರು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿದರು. ಅವರು ಯಾವಾಗ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ರಕ್ಷಣೆ ಕೊಟ್ಟಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದು ಆತ್ಮಹತ್ಯೆ ಅಂತೂ ಅಲ್ಲ ಸರ್, ಇದು ಯಾವುದೇ ಕಾರಣಕ್ಕೂ ಕೊಲೆ ಸರ್. ಅದು ದನ ಕಟಾಯ್ಕೊಂಡು ಅದು 2 ಕುಂಟೆ ತಗೊಳ್ಳೇಬೇಕು, ನಾನು ಎತ್ಕೊಳ್ಳಲ್ಲ, ಅದೇನು ಮಾಡ್ತಿದ್ದೆ ಮಾಡು, ಹುಲ್ಲೊಳಿಕೆ ಹಾಕಿ ನಿನ್ನ ಬೆಂಕಿ ಇಡ್ತೀನಿ. ಕೇಸ್ ಎಲ್ಲ ಆಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೀಟ್ ಕೊಟ್ಬಿಟ್ಟು ಬಂದವನೇ, ಬಂದ್ರೂ ಹುಲ್ಲ ಎತ್ಕೊಳ್ದೇನೆ ಆ ಥರ ಮಾಡಿರೋದು, ಡಿಜಲ್ ಊದಿ ಬೆಂಕಿ ಇಟ್ಟಿರೋದು. ಇದರ ಪೂರ್ಣ ಜವಾಬ್ದಾರಿ ಪೊಲೀಸ್ನವ್ರದ್ದು. ಪೊಲೀಸ್ನವರು ಇದು ಕೊಲೆಯ ಆತ್ಮಹತ್ಯೆ ಅನ್ನೋದನ್ನು ಮಾಡ್ಬೇಕಾದ್ರೆ ಅವರು. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ಸತ್ಯ ಇದೆ ಅದನ್ನು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಸಮಾಜಕ್ಕೆ ತಿಳಿಸ್ಬೇಕಾದದ್ದು ಅವ್ರ ಜವಾಬ್ದಾರಿ. ಫ್ಯಾಕ್ಚುಲ್ ಅಂದರೆ ಯಾರು ಫ್ಯಾಕ್ಟ್ ಕೊಡೋಕ್ಕಾಗತ್ತೆ? ಫ್ಯಾಕ್ಟ್ ಬಂದು ಕುಟುಂಬದವ್ರು ಕೊಡೋಕ್ಕಾಗತ್ತೆ. ಈ ಸಮುದಾಯದ ಈ ಒಂದು ಕತ್ತರಗುಪ್ಪ ಗ್ರಾಮ ಏನಿದೆಯೋ
ಕತ್ರಘಟ್ಟ ಗ್ರಾಮದಲ್ಲಿ. ಅದರಲ್ಲಿರೋ ಒಂದು ದಲಿತರು ನಿಮಗೆ ನಿಜಾಂಶ ತಿಳಿಸ್ಬೋದು. ಅವ್ರು ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಿದ್ದಾರೆ, ಇದು ಕೊಲೆ ಅಂತ. 17ನೇ ತಾರೀಕಿಗೆ ಏನು ನಡೆದಿದ್ದು ಅದಕ್ಕಿಂತ ಮುಂಚೆನೇ ಈ ದಲಿತ ಯುವಕ ಜಯಕುಮಾರ್ ಅಂತ ಅವ್ರನ್ನ ಮೇಲ್ಜಾತಿಯವರು ಅವ್ರನ್ನ ಕಾಡಿಸ್ತಾಯಿದ್ರು, ಸಮಸ್ಯೆ ಕೊಡ್ತಾಯಿದ್ರು, ಅವ್ರ ಭೂಮಿ ವಿಚಾರದಲ್ಲಿ ತಲೆ ಹಾಕ್ತಾಯಿದ್ರು. ಇದ್ರ ಬಗ್ಗೆ ಅವರು ಪೊಲೀಸ್ಗೆ ಮುಂಚಿತವಾಗಿಯೇ ಕಂಪ್ಲೇಂಟ್ಸ್ ಕೊಟ್ಟಿದ್ದು. ಪೊಲೀಸವರು ಯಾವುದೇ ರೀತಿಯಾದ ಒಂದು ಪ್ರಕರಣ ದಾಖಲೆ ಮಾಡದೆ ರಕ್ಷಣೆ ನೀಡದೆ ಈ ಒಂದು ಕೊಲೆ ಆಗಿದ್ದು. ಸೊ ಇದರಲ್ಲಿ ಫ್ಯಾಕ್ಟ್ ಬಗ್ಗೆ ನಮಗೆ ಡಿಸ್ಪ್ಯೂಟ್ ಇರೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಇದರಲ್ಲಿ ಹೆಂಡತಿ ಯಾರಿದ್ದಾರೆ ಆ ಮೇಡಮ್ ಅವರು ಪೊಲೀಸ್ ಅವ್ರಿಗೆ ಕರೆಕ್ಟಾದ ಕಂಪ್ಲೇಂಟು ಕೊಟ್ಟಿದ್ದಾರೆ. ಮತ್ತು ಪೊಲೀಸವರು ತಪ್ಪಾಗಿ ಇದು ಸೂಸೈಡ್ ಅಂತ ಒಂದು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಅವ್ರ ಹೆಂಡತಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನೋಡಬೇಕಾದ್ರೆ ಇವಾಗ 2 FIR ದಾಖಲೆ ಆಗಬೇಕಾಗುತ್ತೆ. ಮೊದಲನೇದು ಈ ಜಯಕುಮಾರ್ ಅಂತ ಒಬ್ಬ ಏನು ದಲಿತ ಯುವಕನ ಒಂದು ಕೊಲೆ ಆಗಿದೆ, ಆ ಪ್ರಕರಣ ಮರ್ಡರ್ ಕೇಸು. 2ನೇದು ಬಂದು ಪೊಲೀಸ್ ಅಧಿಕಾರಿಗಳು ಏನು ಒಂದು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಯಾರು ಇದನ್ನು ಈ ದೌರ್ಜನ್ಯ ಮಾಡಿದ್ದಾರೆ ಅವ್ರನ್ನ ಕಾಪಾಡೋ ಏನು ಒಂದು ಕ್ರಮ ವಹಿಸಿದ್ದಾರೆ, ಅದರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಳೋ ಇನ್ನೊಂದು FIR ದರ್ಜ್ ಆಗಬೇಕಾಗುತ್ತೆ. ಇದು ಕ್ಲಿಯರ್ ಕಟ್ ಕೇಸು. ನಾವು FIR ಕೂಡ ನೋಡಿದ್ರೆ ಅಟ್ರಾಸಿಟಿ ಕೇಸಲ್ಲಿ ಬಂದು ಅವರು ಪಬ್ಲಿಕ್ ಮಿಸ್ಟೀಫ್ ಹಾಕಿದ್ದಾರೆ, ಅಂದರೆ ಪಬ್ಲಿಕಲ್ಲಿ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದ್ದಾರೆ. ಅವರು 3(1)R ಹಾಕಿದ್ದಾರೆ ಅಟ್ರಾಸಿಟಿಯಲ್ಲಿ. ಆದರೆ ಆ್ಯಕ್ಚುಲಿ 3(1)F(G)ನೂ ಕೂಡ ಹಾಕಬೇಕು. ಯಾಕೆಂದರೆ ಅವ್ರ ಜಮೀನಲ್ಲಿ ಅವರು ಹುಲ್ಮೆದೆ ಹಾಕಿದ್ದು, ಅಕ್ರಮವಾಗಿ ಹುಲ್ಮೆದೆ ಹಾಕಿದ್ದು ತೆಗಿ ಅಂತ ಹೇಳಿದ್ರು ಕೂಡ ಅವರು ತೆಗಿದೇನೆ ಅಕ್ರಮವಾಗಿ ಅವರು ಆಕ್ಯುಪೈ ಮಾಡ್ಕೊಂಡಿದ್ದರ ಬಗ್ಗೆ ಸರ್ಕಾರ ಆಗಲಿ ಪೊಲೀಸರಾಗಲಿ ಏನೂ ಗಮನ ವಹಿಸಿಲ್ಲ. ಅದ್ರ ಮೇಲೂ ಸೂಸೈಡ್ ಅಬೆಟ್ಮೆಂಟು ಅಂತ ಹೇಳಿ ಅವರು ಕೇಸ್ ಹಾಕಿದ್ದಾರೆ. ಇದು ಕೊಲೆ ಅಂತ ಹೇಳಿ ಅಲ್ಲಿ ಸನ್ನಿವೇಶ ನೋಡಿದ್ರೆ, ಅದು ಒಂದು ಜಾಗ ನೋಡಿದ್ರೆ ಅದು ನಮಗೆ ಕ್ಲಿಯರ್ ಆಗಿ ಅದು ನಮಗೆ ಗೊತ್ತಾಗುವಂಥದ್ದು. ಪೊಲೀಸವರು ಉದ್ದೇಶಪೂರ್ವಕವಾಗಿ ಕೇಸನ್ನು ಹಳ್ಳ ಹಿಡಿಸೋಕ್ಕೋಸ್ಕರ ಆತ್ಮಹತ್ಯೆ ಅಂತ ಪ್ರೂವ್ ಮಾಡ್ಕೊಂಡವ್ರೆ. ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡೋದಾದರೆ ಅಲ್ಲಿ ಹುಲ್ಲು ಬಣವೆ ಇರೋದು ತೀರಾ ಮನೆಗಳಿಗೆ ಹತ್ತಿರದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ತಾನು ಸುಸೈಡ್ ಮಾಡ್ಕೋಬೇಕು ಅಂತ ಕಮಿಟಾಗಿ ಒಂದು ಹುಲ್ಲು ಮೇಲೆ ಬೆಂಕಿ ಹಚ್ಚಿ ಬಿದ್ದರೂ ಕೂಡ ಆ ಸಂದರ್ಭದಲ್ಲಿ ಅವನು ರಿಯಾಕ್ಟ್ ಮಾಡೇ ಮಾಡ್ತದೆ. ಅದು ನೇಚರ್. ಅದು ಕೂಗೋದು, ಕಿರ್ಚಾಡೋದು, ಒದ್ದಾಡೋದು, ಈ ಕಡೆ ಬಂದು ಬೀಳೋದು ಇವೆಲ್ಲ ಇರ್ತವೆ. ಅದು ಹಾಗೇ ಇಲ್ಲ. ಇದನ್ನು ಪ್ರೀ ಪ್ಲ್ಯಾಂಡಾಗಿ ಮೊದಲೇ ಕೊಲೆ ಮಾಡಿ ಆಮೇಲೆ ಹುಲ್ಲು ಮೇದೆಗೆ ಹಾಕಿ ಬೆಂಕಿ ಹಾಕಿರೋದು. ಇದು ಕೊಲೆನೇ. ಪೊಲೀಸವರು ಯಾವ ಉದ್ದೇಶದಿಂದ ಯಾರು ಒತ್ತಡಕ್ಕೆ ಮಣಿದೋ ಈ ಕೇಸನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಇದು ಆಗಬಾರ್ದು. ಸರ್ಕಾರ ಇಂಥ ಪ್ರಕರಣಗಳು ಮರುಕಳಿಸಬಾರ್ದು ರೀತಿಯಲ್ಲಿ ಗಂಭೀರವಾದ ಆಲೋಚನೆಗೆ ತೊಡಗಿಬೇಕು. ಗೃಹ ಸಚಿವರು ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಈ ಕೇಸನ್ನು ಡೀಲ್ ಮಾಡಬೇಕು. ಅಲ್ಲಲ್ಲಿ ದಲಿತರ ಮೇಲೆ ಅಟ್ರಾಸಿಟಿಗಳಾಗ್ತಾನೇ ಇವೆ. ಹಿಂದೆ BJP ಸರ್ಕಾರ ಇತ್ತು, ಅದೇನೋ ಮಲ್ತಾಯಿ ರೀತಿ ದಲಿತರ ಬಗ್ಗೆ ಕಾಳಜಿ ಇಲ್ಲದೆ ವರ್ತಿಸ್ತು. ಈಗಿನ ಕಾಂಗ್ರೆಸ್ ಸರ್ಕಾರ ದಲಿತರ ಓಟ್ನಿಂದನೇ ಆಯ್ಕೆಯಾಗಿ ಅಧಿಕಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲೂ ಕೂಡ ಹೀಗೆ ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರಗಳು ನಡೀತಾನೇ ಇದೆ. ಈ ಸರ್ಕಾರಕ್ಕೆ ಶೋಭೆ ಥರ ಅಂಥದ್ದಲ್ಲ. ಇದನ್ನು ಸರ್ಕಾರ ತೀರಾ ಗಂಭೀರವಾಗಿ ಪರಿಗಣಿಸಿ ಕೊಲೆಗಾರರನ್ನ ಕೂಡಲೇ ಬಂಧಿಸಬೇಕು. ಮತ್ತು ಇದು ಆತ್ಮಹತ್ಯೆ ಕೇಸಲ್ಲ ಅಂತ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಾಗೋಂಥ ಇದಿರೋದ್ರಿಂದ ಕೊಲೆ ಕೇಸನ್ನು ಬುಕ್ ಮಾಡಿ ಕಠಿಣವಾದ ಕ್ರಮ ತಗೋಬೇಕು. ಹೆಸರು ನೋಟಕ್ಕೆ ಮಾತ್ರ ಜಾತಿ ತೆಗೆದಾಕಿದ್ದೀವಿ, ಅದು ಇದು ಯಾವುದೇ ಥರದ ಜಾತಿ ಭೇದ ಇಲ್ಲ ಅಂತಾರೆ. ಆದರೆ ಪ್ರತಿಯೊಂದು ಹಳ್ಳಿಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಜಾತಿ ಅನ್ನೋದು ಇದ್ದೇ ಇದೆ. ಅದು ಹೋಗಿಲ್ಲ, ಆಯಿತಾ? ಏನೋ ನಂಬಿಕೆ ವಸ್ತಿಗೆ ಆ ರೀತಿ ಆಗಿರ್ಬೋದೇ ಹೊರತು ಇವತ್ತು ಹಳ್ಳಿಗಳಲ್ಲಿ ಬದುಕ್ತಾ ಇರ್ತೀವಲ್ಲ ನಮ್ಗಳು ಗೊತ್ತು ಹಳ್ಳಿಗಳಲ್ಲಿ ಜಾತಿ ಇದೆಯಾ ಜಾತಿ ಇಲ್ವಾ ಅನ್ನೋದು ನಮಗಳು ಗೊತ್ತು. ಇವತ್ತು ಒಂದು ಊರಿನಲ್ಲಿ ಒಂದು ಹೋಟ್ಲಿಗೆ ಹೋಗುವಂಗಿಲ್ಲ, ಮತ್ತು ಒಂದು ಚೌರ ಮಾಡ್ಕೊಳ್ಳುವಂಗಿಲ್ಲ. ಈಗಲೂ ಕೂಡ ಇದೆ ಅದು ಗ್ರಾಮಾಂತರ ಪ್ರದೇಶದಲ್ಲಿ. ಆದರೆ ಏನಪ್ಪ ಅಂದರೆ ಯಾವುದೋ ಒಂದು ಹೋಬಳಿ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಅದು ಇಲ್ಲದೆ ಇರ್ಬೋದು, ಬಟ್ಟು ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಇದೆ. ಅಸ್ಪೃಶ್ಯತೆ ಅನ್ನೋದು ಇವತ್ತು ತಾಂಡ್ಯವಾಡ್ತಾ ಇದೆ ಸರ್. ಪೊಲೀಸರ ಪ್ರಾಯೋಜಿತ ಕೊಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ 16ನೇ ತಾರೀಕು ಜಯಕುಮಾರ್ ಬಂದು ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇದೇ KR ಆ ಮನುಷ್ಯ ಅನಿಲ್ ಕುಮಾರ್ ಅನ್ನುವಂಥವನು ಫೋಕ್ಸೋ ಕಾಯ್ದೆ ಒಳಗಡೆ 1.5 ವರ್ಷ ಜೈಲಿದ್ದು ಬಂದಿರೋನು. ಎರಡನೇದಾಗಿ ಆತ ರೌಡಿ ಶೀಟರು. ಈ ಪೊಲೀಸ್ನವರಿಗೆ ಇನ್ನೇನು ಬೇಕು ಆಧಾರ? ನನಗೆ ಇಂಥ ವ್ಯಕ್ತಿಯಿಂದ ನನಗೆ ಕೊಲೆ ಬೆದರಿಕೆ ಇದೆ ಅನಿಲ್ ಕುಮಾರಿಂದ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಅವನ ಮೇಲೆ ಆಕ್ಷನ್ ತಗೊಂಡು ಒದ್ದು ಒಳಗಡೆ ಹಾಕಿದರೆ ಅವನ ಕೊಲೆ ಆಯ್ತಿತ್ತ? ಮತ್ತಂಗಾರೆ ಈ ಕೊಲೆ ಕಾರಣ ಯಾರು? ಈಗ ಕೊಲೆಯಾಗಿರ್ತಕ್ಕಂಥ ಜಯಕುಮಾರ್ ಅವರು
ಮೂಲತಃ ಅದೇ ಊರಿನವರು, ರೈತ ಕುಟುಂಬದಿಂದ ಬಂದವರು. ಅವ್ರಿಗೆ ಏನು ಸರ್ಕಾರದಿಂದ 1 ಎಕರೆ 20 ಗುಂಟೆ ಜಮೀನಿತ್ತು. ಸುಮಾರು 6 ತಿಂಗಳ ಹಿಂದೆ ಆತ ಏನು ಮಾಡಿದ್ದ ಅಂತ ಹೇಳಿದ್ರೆ 1 ಎಕರೆ ಜಮೀನನ್ನು ಮಟ್ಟ ಮಾಡಿಸ್ಲಿಕ್ಕೆ ಹೋಗಿದ್ದ. ಇನ್ನೂ ಅರ್ಧ ಎಕರೆ ಜಮೀನಿಗೆ ಹಣದ ತೊಂದರೆಯಾಗಿ ಇನ್ನೊಂದು ವರ್ಷ ಬಿಟ್ಕೊಂಡು ನಾನು ಮಾಡೋಣ ಅಂತ ಹೇಳಿ ಅವನು ಇನ್ನು ಅರ್ಧ ಎಕರೆಯನ್ನು ಹಾಗೆ ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ಆ ಊರಿನ ಏನು ಅನಿಲ್ ಕುಮಾರ್ ಅನ್ನೋ ವ್ಯಕ್ತಿ ಬಂದು, ನೋಡಪ್ಪ ಇಲ್ಲಿ ಬೆಟ್ಟ ಗುಡ್ದಂಗಿದೆ, ಹೆಂಗಿದ್ರು ನೀನು ಇಲ್ಲಿ ಹುಲ್ಲುಗಿಲ್ಲ ಹಾಕೊಳ್ಳೋಕ್ಕೆ ನನಗೊಂದೊಂಚೂರು ಅವಕಾಶ ಮಾಡಿಕೊಡು, ನೀನು ಯಾವಾಗ ಬೆಂಗಳೂರಿಂದ ಬಂದು ಅದನ್ನು ಮಟ್ಟ ಮಾಡಿಸ್ತೀಯೋ ಆ ಸಂದರ್ಭದಲ್ಲಿ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ. ಅವರಿಬ್ಬರು ಸರಿ ಅಂತ ಪರಸ್ಪರ ಒಪ್ಪಂದದ ಮೇರೆಗೆ ಅವನೇನು ಮಾಡ್ದ, ಸರಿಯಪ್ಪ ಈ ಬಾರಿ ನೀನು ಹುಲ್ಲು ಹಾಕೋ, ನೆಕ್ಸ್ಟ್ ಇನ್ನು ಹಾಕೊಳ್ಳೋಕೆ ಹೋಗ್ಬೇಡ ಅಂತೇಳಿ ಅವನು ಹೇಳಿದ್ದು ಸತ್ಯ. ಅದಾದ ನಂತರ ಮತ್ತೆ ಹುಲ್ಲನ್ನ 1 ವರ್ಷ ಅಲ್ಲ 2 ವರ್ಷ ಅಲ್ಲ ಹೀಗೆ ಹಾಕೋ ಬಂದುಬಿಟ್ಟು ಇನ್ನೊಂದು ಸಲ ಬಂದಾಗ, ಈಗ ಕಳೆದ ಒಂದು ತಿಂಗಳ ಹಿಂದೆ ಬಂದಾಗ, ನೋಡಪ್ಪ ನಾನು ಬೆಂಗಳೂರಿಂದ ಹಣ ತೊಗೊಂಡು ಬರ್ತಾಯಿದ್ದೀನಿ, ಅಲ್ಲಿ JCB ತಗೊಂಡು ಮಟ್ಟ ಮಾಡಿಸ್ಬೇಕು, ದಯಮಾಡಿ ಈಗ ಹುಲ್ಲೇನಿದೆ ಅದನ್ನು ನೀನು ತೆರವು ಮಾಡು ಅಂತ ಕೇಳಿದ್ದಾನೆ. ಆಯಿತು ಅಂತ ಒಪ್ಕೊಂಡಂಥವನು ಮತ್ತೆ 1 ಟ್ಯಾಕ್ಟ್ರು ಹುಲ್ಲನ್ನು ತಗೊಬಂದು ಅಲ್ಲಿ ಆ ಜಾಗದಲ್ಲಿ ಹಾಕಿದ್ದಾನೆ. ಇದನ್ನು ಗಮನಿಸಿದಂಥ ಅವ್ರ ಮನೆಯವ್ರು ಏನು ಮಾಡಿದ್ದಾರೆ ಅಂದರೆ, ನೀನು ಹೇಳಿದ್ಯಲ್ಲಪ್ಪ ಬಂದು ಹುಲ್ಲು ತೆಗೆಸು, ಅವ್ನು ಮತ್ತೆ ಹಾಕೊಂಡಿದ್ದಾನೆ ಅಂತ ಕೇಳಿದ್ದಾರೆ. ಹಂಗಾಗಿ ಆತ ಬಂದು ದಯಮಾಡಿ ಹುಲ್ಲನ್ನು ತೆಗಿ ಅಂತ ಕೇಳಿದಾಗ, ನೋಡಪ್ಪ ಇದು ನಿಂದಲ್ಲ, ಯಾಕೆ ಅಂತ ಹೇಳಿದ್ರೆ ನೀನು ಆವಾಗಲೇ ಮಟ್ಟ ಮಾಡಿಸ್ಬೇಕಾದ್ರೆ 1 ಎಕರೆಯನ್ನು ಮಾತ್ರ ಮಾಡಿಸಿದಿ, 20 ಗುಂಟೆ ಮಾಡಿಸಿಲ್ಲ, ಹಂಗಾಗಿ ಇದು ನಂದೇ ಅಂತ ಹೇಳ್ತಾನೆ. ಈ ಮಾತಕ್ಕೆ ಕೋಪ್ಕೊಂಡಂಥ ಇವನು, ನನ್ನ ತಾಯಿ ಹೆಸರಿನಲ್ಲಿ ಇದು RTC ಇದೆ, ಇದು ನನ್ನ ಜಮೀನು, ದಯಮಾಡಿ ನೀನು ಇದನ್ನು ತೆಗಿಬೇಕು ಅಂತ ಹೇಳಿದಾಗ ಅವರ ಇಬ್ಬರ ನಡುವೆ ಮಾತುಕತೆ ನಡೆದು ಆತ 15ನೇ ತಾರೀಕು ಗಲಾಟೆ ಆಗುತ್ತೆ. 16ನೇ ತಾರೀಕು ಆತ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಈ ತಿಂಗಳು 16ನೇ ತಾರೀಕು, ಇದೇ ತಿಂಗಳು ಮೇ 15ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪೊಲೀಸ್ನವರು ಅವರನ್ನು ಕರೆದು, ಆತ ಈಗ ಕೊಲೆ ಮಾಡಿರ್ತಕ್ಕಂಥವನು ರೌಡಿ ಶೀಟರು, ಅವನು ಫೋಸ್ಕೋ ಕಾಯ್ದೆನಲ್ಲಿ ಆಲ್ರೆಡಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ. ಅವನನ್ನು ಕರೆದು ಏನಾದರೂ ಒಂದು ಬುದ್ಧಿ ವಿವಾದ ಹೇಳಿದರೆ ಬಹುಶಃ ಈ ಥರದ ಅತಾಚುರ್ಯ ಘಟನೆ ನಡೀತಾ ಇರಲಿಲ್ಲ. ಆದರೆ ಅದನ್ನು ಯಾವುದನ್ನೂ ಕೂಡ ಮಾಡದೇ ಇರತಕ್ಕಂಥ ಪೊಲೀಸ್ ಇಲಾಖೆ ಅವನು ಮತ್ತೆ ಊರಿಗೆ ಹೋಗಿದ್ದಾನೆ. ಊರಿಗೆ ಹೋಗಿ ಬೆಳಿಗ್ಗೆ ಮತ್ತೆ JCB ಕರ್ಕೊಂಡು ಕೆಲಸ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಬಂದು, ನಾನು ರೌಡಿಯಾಗಿದ್ದೀನಿ, ನಾನು ರೌಡಿ ಶೀಟರು, ನನ್ನ ಕಂಡ್ರೆ ಎಲ್ಲರೂ ಎದುರ್ತಾರೆ, ಆದರೆ ಈತ ನನಗೆ ಎದುರ್ತಾ ಇಲ್ವಲ್ಲ ಅಂತ ಹೇಳಿ ಆತನ ಮೇಲೆ ಏನು ಈ ಜಮೀನಿನ ಈ ಒಂದು ಉಲ್ಮೆದನ್ನು ನಾನು ಯಾವುದೇ ಕಾರಣಕ್ಕೂ ಇತ್ತಲ್ಲ, ಅದೇನು ಮಾಡ್ತೀಯ ಮಾಡ್ಕೊ ಅಂದಾಗ ಈತ ಏನು ಮಾಡಿದ್ದಾನೆ, ಮತ್ತೆ ಇಲ್ಲ ನೀನು ತೆಗಿಲೇಬೇಕು ಅಂತ ಇವರಿಬ್ಬರ ನಡುವೆ ವಾಗ್ವಾದ ನಡೆದು ಆತನನ್ನು ಆಯಕಟ್ಟಿನ ಸ್ಥಾನಗಳಿಗೆ ಎಲ್ಲೋ ಹೊಡೆದು ಆತನನ್ನು ಹುಲ್ಮೆದೆಗೆ ಬೆಂಕಿ ಹಾಕಿ ಆತನನ್ನು ಜೀವಂತವಾಗಿ ದಹನ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಆರೋಪ. ಇದಕ್ಕೆ ಏನು ಆತ 17ನೇ ತಾರೀಕು ಕಂಪ್ಲೇಂಟ್ ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನ ಹೆಂಡತಿ ಮತ್ತು ಅವರ ಸಂಬಂಧಿಕರು ಗ್ರಾಮಸ್ಥರು ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು, ನೀವು ಕೊಲೆ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೀರಾ ಅಂತಕ್ಕಂಥ ಅವ್ರನ್ನ ಕೇಳಲಾಗಿ ಅವರು ಇಲ್ಲ ಅಂತ ಹೇಳಿದ ಮೇಲೆ ಅವರು ಈ ಕಂಪ್ಲೇಂಟನ್ನು ತಿರುಚಿದ್ದಾರೆ. ಹಂಗಾಗಿ ನಾವು ಇಲ್ಲ ಇದು ಸಂಪೂರ್ಣವಾಗಿ ಕೊಲೆಯಾಗಿದೆ, ಯಾರೇ ಒಬ್ಬ ವ್ಯಕ್ತಿ ತನ್ನ ಏನು ಉಲ್ಮೆದೆಯನ್ನು ಅವನೇ ಬೆಂಕಿ ಹಸ್ಕೊಂಡು ಅವನೇ ಸಾಯ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಪೊಲೀಸ್ನವರು ಮಾಡಿರ್ತಕ್ಕಂಥ ಪಿತೂರಿ ಏನು ಅಂತ ಹೇಳಿದ್ರೆ, ಹೌದು ಈ ಥರನೇ ಏನೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ನಿಜವಾಗಿಯೂ ಕೂಡ ಪೊಲೀಸ್ ಇಲಾಖೆ ನಾಚಿಕೆ ಪಡ್ತಕ್ಕಂಥ ವಿಚಾರ. ಅವರು ಏನು ಕಂಪ್ಲೇಂಟನ್ನು ಕೊಡಬೇಕಾಗಿತ್ತೋ ಆ ಕಂಪ್ಲೇಂಟನ್ನು ತಗೊಂಡು ಅವನನ್ನು ಅರೆಸ್ಟ್ ಮಾಡಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಪೊಲೀಸ್ ಇಲಾಖೆ ಅದನ್ನು ತಿರುಚಿದೆ ಅಂತಕ್ಕಂಥ ಆರೋಪ ಕೇಳಿಬಂದ ಮೇಲೆ ನಾವು ಮೊದಲನೇದಾಗಿ ಆ ಊರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯಿಂದ ಭೇಟಿ ನೀಡಿದ್ವಿ. ನಡೆದಂಥ ಸಂದರ್ಭದಲ್ಲಿ ಆತನ ಪತ್ನಿ ಹೇಳಿದ್ದು, ಇಲ್ಲ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ನನ್ನ ಗಂಡ ಸಾವನ್ನಪ್ಪಿದ್ದಾನೆ, ಅವನಿಗೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಶಿಕ್ಷೆ ಕೊಡಿಸಿ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಆತ್ಮಹತ್ಯೆ ಅಂತ ಹೇಳಿ ನನಗೆ ಓದು ಬರಹ ಗೊತ್ತಿಲ್ಲದೆ ಇರೋದ್ರಿಂದಾಗಿ ತಿರುಚಿ ಕಂಪ್ಲೇಂಟನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರು. ಆ ನಂತರ ಇಲ್ಲಿ ಬಂದಿರತಕ್ಕಂಥ ಮೈತ್ರಿ ಮೇಡಮ್ ಅವರು, ಹೈಕೋರ್ಟ್ ವಕೀಲರು ಮತ್ತು ದಲಿತ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ಮತ್ತೆ ನಾವು ಇನ್ನೊಂದು ಸಲ ಭೇಟಿ ನೀಡಿ ಆ ನಂತರ 2ನೇ ಕಂಪ್ಲೇಂಟನ್ನು ನಾವು ಇದು ಕೊಲೆ ಅಂತ ಹೇಳಿ ಅವ್ರನ್ನೇ ಕರ್ಕೊಂಡೋಗಿ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಇನ್ನೂ ಕೂಡ FIR ಆಗಿಲ್ಲ. ದಯಮಾಡಿ ಅದನ್ನು FIR ಆಗಬೇಕು. ಈಗಾಗಲೇ ಬಂಧಿತನಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರನ್ನು ತೀವ್ರತರವಾಗಿ ಆತನನ್ನು ಏನು ಮಾಡಿ ವಿಮರ್ಶೆಗೊಳಪಡಿಸಿ ಸತ್ಯಾಸತ್ಯತೆಯನ್ನು ಜನಕ್ಕೆ ತಿಳಿಸ್ಬೇಕು ಮತ್ತು ಆತ ತಪ್ಪಿತಸ್ಥನೇ ಆಗಿದ್ದರೆ ಆತನನ್ನು ಗಲ್ಲಿಗೇರಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ.